ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾರ್. ಚೈತ್ರಾ ಕುಂದಾಪುರ್ ಮಾತಿನ ಮೂಲಕವೇ ದೊಡ್ಡ ಸದ್ದು ಮಾಡಿ ದೊಡ್ಡ ಮನೆಯ ಟಿಕೆಟ್ ಪಡೆದುಕೊಂಡು ಮನೆಯಲ್ಲಿ ಭರ್ಜರಿ ಪ್ರದರ್ಶನ ತೋರಿಸುತ್ತಿದ್ದಾರೆ. ಅಬ್ಬರದ ಮಾತಿನ ಮೂಲಕ ಬೊಬ್ಬೆರಿಯುತ್ತಿದ್ದಾರೆ. ಚೈತ್ರಾ ಮಾತಿಗಿಳಿದ್ರೆ ಸಾಕು ಮನೆ ಮಂದಿ ತಂಡ ಹೊಡೆಯುತ್ತಾರೆ. ಅದೇನು ಧ್ವನಿಯಪ್ಪ ಚೈತ್ರಕ್ಕಂದು ಎಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹನುಮಂತ ಅನೇಕ ಬಾರಿ ಹೇಳ್ತಾ ಇರ್ತಾರೆ. ಚೈತ್ರಾ ಅವರ ಇದೇ ಚೀರಾಟದಿಂದ ಹೊರಗಡೆ ಶೋ ವೀಕ್ಷಕರು ಕೂಡ ಚೈತ್ರಾ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕಿಚ್ಚ ಸುದೀಪ್ ಕೂಡ ಚೈತ್ರಾಗೆ ಅಂಜಿದ್ದಾರಂತೆ. ಅರೆ, ಮನೆ ಮಂದಿಯನ್ನೆಲ್ಲ ಅಂಜಿಸುವ ಕಿಚ್ಚ ಸುದೀಪ್ ಚೈತ್ರಾಗೆ ಅಂಜಿದ್ದಾರೆಯೇ ಎಂದು ಡೌಟ್ ಬರ್ತಿದೆ. ನಿಮ್ಮ ಡೌಟ್ಗೆ ಉತ್ತರ ಇಲ್ಲಿದೆ ನೋಡಿ ವೀಕ್ಷಕರೇ. ಕಿಚ್ಚ ಯಾರಿಗೂ ಭಯಪಟ್ಟು ಬದುಕಿದವರಲ್ಲ. ಏನೇ ಇದ್ದರೂ ನೇರ ಮಾತನಾಡುವ ವ್ಯಕ್ತಿ. ದೊಡ್ಡ ಮನೆಯ ವೇದಿಕೆ ಮೇಲೆ ನಿಂತು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಸಾಕು ಅದೇನು ಗತ್ತು, ಅದೇನು ಗಮ್ಮತ್ತು ಹೇಳೋದೇ ಬೇಡ ವೀಕ್ಷಕರೇ. ಇದೀಗ ಸುದೀಪ್ಗೆ ಚೈತ್ರಾ ಕುಂದಾಪುರ್ ಅವರ ಭಯ ಶುರುವಾಗಿದೆ. ಇದನ್ನ ಸುದೀಪ್ ಕಾಮಿಡಿಯಾಗಿ ಹೇಳಿದ್ದಾರೆ. ಕಿಚ್ಚನನ್ನ ಭಯಪಡಿಸಿದ್ದು ಚೈತ್ರಾ ಅವರ ಅದೊಂದು ಶಾಪ ವೀಕ್ಷಕರೇ. ಲಾಸ್ಟ್ ವೀಕ್ ಮನೆಯಲ್ಲಿ ಟಾಸ್ಕ್ ನಡೆದಾಗ ಚೈತ್ರಾ ಮತ್ತು ರಜತ್ ಮಧ್ಯೆ ಮಾತಿನ ವಾಗ್ಯುದ್ಧ ನಡೆದಿತ್ತು. ಟಾಸ್ಕ್ ನಲ್ಲಿ ಚೈತ್ರಾರನ್ನ ರಜತ್ ಆಟದಿಂದ ಹೊರ ಹಾಕಿದರು. ಇದಕ್ಕೆ ಕೋಪಗೊಂಡ ಚೈತ್ರಾ ರಜತ್ಗೆ ಶಾಪ ಹಾಕಿದರು. ನೀವು ಸೋಲಬೇಕು ಎಂದು ನೇರವಾಗಿ ಹೇಳಿ ಮತ್ತು ದೇವರ ಬಳಿ ಹೋಗಿಯೂ ರಜತ್ ಸೋಲಲಿ ಎಂದು ಜಪ ಮಾಡಿದರು. ಈ ವಿಚಾರ ದೊಡ್ಡ ಮನೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ವೀಕೆಂಡ್ ಕಿಚ್ಚ ಸುದೀಪ್ ಬಿಗ್ ಮನೆಗೆ ಬಂದಾಗಲೂ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಯಿತು. ಎಸ್ ಆರ್ ನೋ ರೌಂಡ್ ನಲ್ಲಿ ಚೈತ್ರಾ ಶಾಪ ಹಾಕಿದ್ದರಿಂದಲೇ ರಜತ್ ಔಟ್ ಆದರು ಎಂಬ ಹೇಳಿಕೆಯನ್ನ ಸುದೀಪ್ ಕೊಟ್ಟರು. ಸುದೀಪ್ ಮಾತನ್ನ ರಜತ್ ಒಪ್ಪಿಕೊಂಡರು. ಆದರೆ ಚೈತ್ರಾ ಮಾತ್ರ ಇದನ್ನ ಒಪ್ಪಿಕೊಳ್ಳಲಿಲ್ಲ. ನಂತರ ರಜತ್ ಮಾತನಾಡಿ ಚೈತ್ರಾ ಪದೇ ಶಾಪ ಹಾಕುತ್ತಿದ್ದರು. ಅವರ ಶಾಪ ನನಗೆ ತಾಗಿದೆ. ಇದೇ ಕಾರಣಕ್ಕೆ ನಾನು ಔಟ್ ಆದೆ ಎಂದು ರಜತ್ ಹೇಳಿದರು. ರಜತ್ ಮಾತನ್ನ ಕೇಳಿದ ಸುದೀಪ್ ಭಯವಾದಂತೆ ನಟಿಸಿದರು. ನಾನು ಇನ್ಮುಂದೆ ಚೈತ್ರಾ ಅವರ ಬಳಿ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ. ಚೈತ್ರಾ ಅವರೇ, ರಜತ್ಗೆ ಶಾಪ ಹಾಕಿದಂತೆ ನನಗೆ ಶಾಪ ಹಾಕಬೇಡಿ. ನಿಮ್ಮ ಕೈಯನ್ನು ಮೇಲೆ ಎತ್ತಬೇಡಿ, ಒಳಗೇನೆ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಕೈಗಳಿಂದ ಶಾಪ ಹಾಕಿದ್ರೆ ನನಗೆ ಕಷ್ಟ ಆಗುತ್ತದೆ ಎಂದು ಚೈತ್ರಾ ಕುಂದಾಪುರ್ ಅವರಿಗೆ ಸುದೀಪ್ ಹೇಳಿದರು. ಇದರಿಂದ ಇಡೀ ಮನೆ ನಗೆಗಡಲಲ್ಲಿ ತೇಲಾಡಿತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.